ಈ 17 ವರ್ಷದ ಹುಡುಗಿ ಕಾಲೇಜ್ ಬಿಟ್ಟು ರ್ಯಾಪ್ ಕರಿಯರ್ ಚೂಸ್ ಮಾಡಿದ್ದೀನಿ. ನಾ ಸ್ಕೂಲ್ದಾಗೆಲ್ಲ ಕೇಳಿದಾಗ ನೀ ಮುಂದೆ ಏನಾಗ್ತಿ ಅಂತೆಲ್ಲ ಕೇಳಿದಾಗ ನಾ ರ್ಯಾಪ್ ಆರ್ಟಿಸ್ಟ್ ಅಂತಿದ್ದೆ. ಎಲ್ಲರೂ ಹಿಂಗೆ ನೋಡ್ತಿದ್ರು. 5 ರ್ಯಾಪ್ ಸಾಂಗ್ ಅಪ್ಲೋಡ್ ಮಾಡಿದ್ದೇನೆ ನಾನೀಗ ಆಲ್ರೆಡಿ. ಬರೀ ಫೋನ್ ಯೂಸ್ ಮಾಡಿ. ಓಕೆ, ಚೆಕ್ಔಟ್ ಮಾಡ್ರಿ, ಲಿಂಕ್ ಬಯೋದಲ್ಲಿ ಇದೆ ನನ್ನ ರ್ಯಾಪ್ ಸಾಂಗ್ಸ್ ಎಲ್ಲ. ಆ್ಯಂಡ್ ಯಾರ ಫೇಲಿಯರಿಂದ ಹೆದರ್ತಾರ ನೋಡು ಅವ್ರಿಗೇನು ಮಾಡೋಕ್ಕಾಗೋದಿಲ್ಲ. ಯಾರು ನಿಮಗೆ ಮಾಡೋಕ್ಕಾಗೋದಿಲ್ಲ ಅಂದಿರ್ತಾರ ನೋಡು ಅವ್ರಿಗೇನು ಗಂಟ ಮಾಡೋಕ್ಕಾಗೋದಿಲ್ಲ ಲೈಫ್ದಾಗ. ಅವ್ರಿಗೇನು ಮಾಡಕ್ಕೆ ಬರೋದಿಲ್ಲ. ಅವ್ರು ಹೆದರ್ತಾರ. ಅವ್ರು ಹೆದ್ರೂರು ನಿಮ್ಗೆ ಹೇಳ್ತಾರ ಮಾಡಕ್ಕೆ ಆಗೋಂಗಿಲ್ಲ ನಿಂಗೆ. ನಂಗೆ ಒಬ್ರು ಹೇಳಿದ್ರು ಹಂಗೆ, ನಿಂಗೆ ಮಾಡಕ್ಕೆ ಆಗೋದಿಲ್ಲ, ನಾ ಬರೆದು ಕೊಡ್ತೇನೆ ನಿಂಗೆ, ನಿಂಗೆ ಮಾಡಕ್ಕೆ ಆಗೋದಿಲ್ಲ. ಹೌದಾ, ನಾನು ಯಾರ್ದು ಸಪೋರ್ಟ್ ಇಲ್ಲಾರ್ದ, ಝೀರೋ ಸಪೋರ್ಟ್ ಫ್ರಮ್ ಎವ್ರಿ ಒನ್, ಬರೀ ಫೋನ್ ಯೂಸ್ ಮಾಡಿ ನಾನು 5 ರ್ಯಾಪ್ ಸಾಂಗ್ಸ್ ಅಪ್ಲೋಡ್ ಮಾಡಿದ್ದೀನಿ. ನಂದು ಏಜ್ ಇರೋದಷ್ಟು 17 ಈಗ. ಓಕೆ, ನಾನು ರ್ಯಾಪ್ ಸಾಂಗ್ ಬರೀದು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದ್ರೆ 6th ಸ್ಟ್ಯಾಂಡರ್ಡ್ ಇದ್ದಾಗ ಸಾಂಗ್ಸ್ ಬರತ್ತಿದ್ದು. ಎಲ್ಲರಿಗೂ ಯಾವಾಗ ಗೊತ್ತಾಗ್ತದ ನಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ, ನಾ ಸಾಂಗ್ಸ್ ಅಪ್ಲೋಡ್ ಮಾಡಕತ್ತೀನಿ ಕಾಲೇಜ್ ಬಿಟ್ಟು ಅಂತ ಹೇಳಿ ಅಂದ್ಕೊಳ್ಳಿ. ವಾಟ್ ದೇವರ್ ಲೈಕ್, ಬಿಟ್ಲಿಕ್ಕೆ ಕಾಲೇಜ್ ರ್ಯಾಪ್ ಕರಿ ಚೂಸ್ ಮಾಡಿದ್ಲಿಕ್ಕೆ. ನಾ ಮಷ್ಕಿರಿಗೆ ಹೇಳಿಲ್ಲ ಅದನ್ನು. ಸ್ವಲ್ಪ ಮಂದಿ ಅವರೇನು ತಿಳ್ಕೊಂಡಾರ ನಾ ಹಂಗೆ ಮಷ್ಕಿರಿ ನಾ ರ್ಯಾಪ್ ಆರ್ಟಿಸ್ಟ್ ಆಗ್ತೇನೆ. ಇಲ್ಲ, ನಾ ಮಾಡತ್ತೇನಲ್ಲ. ನಾ ಎಲ್ಲ ಕಲ್ತಿದ್ದ ಅರ್ಧಕ್ಕರ್ಧ ಸಾಂಗ್ ಬಗ್ಗೆ, ಬೀಟ್ ಬಗ್ಗೆ ಆ್ಯಂಡ್ ಎವ್ರಿಥಿಂಗ್, ವಿಡಿಯೋ ಶೂಟ್ ಆ್ಯಂಡ್ ಎವ್ರಿಥಿಂಗ್ ಫ್ರಮ್ ಯೂಟ್ಯೂಬ್. ನಾ ಯಾವಾಗ 6th ಇದ್ದೆ ನೋಡಿ ಅವಾಗ ನಾ ಡೈಲಿ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ, ರ್ಯಾಪ್ ಸಾಂಗ್ಸ್ ಬರೀತಿದ್ದೆ, ಬೀಟ್ ಮಾಡೋಕೆ ಟ್ರೈ ಮಾಡ್ತಿದ್ದೆ. ಅಷ್ಟೆಲ್ಲ ಅವಾಗ ಮಾಡಿದ್ದಕ್ಕೆ ನಾ ಈಗ ಹಿಂಗೆ ಮಾಡಾಕತ್ತೇನೆ, ಯಾರ್ದು ಸಪೋರ್ಟ್ ಇಲ್ಲ ಅಂತ. ನಾ ಇವತ್ತು ಸ್ಟಾರ್ಟ್ ಮಾಡಿಲ್ಲ ರ್ಯಾಪ್ ಮಾಡೋದು. I was clear about my dreams at 6th, 7th only that I'm going to choose rap career only.